ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಬಂದು ಸ್ಟ್ರೈಟ್ ಸಲೂನ್ ಅಂತ ಜಯನಗರಲ್ಲಿದೆ. ನಿಮಗೆ ಗೂಗಲ್ ಮ್ಯಾಪಲ್ಲಿ ಸಿಕ್ಕೋಗುತ್ತೆ. ನಾನು ಏನಕ್ಕೆ ಹೋಗಿದ್ದೆ ಅಂದರೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ತುಂಬ ನಂದು ಹೇರ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿಬಿಟ್ಟಿತ್ತು. ಮತ್ತು ತುಂಬ ದಿನವೇ ಆಯಿತು ನಾನು ಹೇರ್ ಸ್ಟೈಲೆಲ್ಲ ಮಾಡಿಸಿ. ಸೊ ಹಾಗಾಗಿ ಮಾಡಿಸೋಣ ಅಂತ ಹೋದೆ. ನಾನು ಯಾವ ಹೇರ್ ಕಟ್ ಮಾಡಿಸ್ದೆ ಅಂತ ಮುಂದೆ ಹೇಳ್ತೀನಿ. Since how long you are in Bangalore? 1 year. You know to speak Kannada? No. At least do you understand? You understand Kannada? Huh? Do you understand? You are from? I'm from Darjeeling. Okay. ಅವ್ರದ್ದು ಸರ್ವಿಸ್ ಚೆನ್ನಾಗಿರುತ್ತೆ. ಹಾಂ, ಅಲ್ಲಿ ಮಾಡಿಸ್ತಿದ್ನಲ್ಲ ಹೈದ್ರಾಬಾದಲ್ಲಿ, ಸಕ್ಕಲ ಮಾಡ್ತಾರೆ ಅವರು. ಇಲ್ಲ, ಅವರು ಫೇಮಸ್ ಆಗಿರೋದು ಅದಕ್ಕೆ. ಪೆಡಿಕ್ಯೂರ್ ಮಾಡೋಳು ಮತ್ತು ಫೇಶಿಯಲ್ ಮಾಡಿದ್ರೆ ನಿದ್ದೆ ನನಗೆ. ಮಲ್ಕೊಂಬಿಟ್ಟಿವಳೆ, ಏನು ಮಾಡೋಳು ಏನು ತೋರಿಸ್ಬೇಕಿತ್ತು. ನಾನು ಅಕ್ಕ ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ತುಂಬ ಟೈಮ್ ತೊಗೊಂತು. ಆಲ್ಮೋಸ್ಟ್ 1.5 hour ಮಾಡಿದರು. ಸಿಕ್ಕಾಬಟ್ಟೆ ಅವಳು ಕೂತು ನಿದ್ದೆ ಬಂದ್ಬಿಡ್ತು ಅವಳಿಗೆ, ಅಷ್ಟು ಬೋರ್ ಆಗ್ತಿತ್ತು. ನಾನು ಅಕ್ಕ ಮನೆಗೆ ಹೋಗಿ ನಾನ್ ವೆಜ್ ಮಾಡಿದ್ದೀನಿ ಅಂದ್ಲು ಬಾ ಅಂತ. ಸೊ ಹಾಗಾಗಿ ಅಲ್ಲಿ ಊಟ ಮಾಡಿಕೊಂಡು ಹಾಗೆ ಹೋಗೋಣ ಅಂತ ಲೇಟಾಗೇ ಹೋಗಿದ್ದೆ ನಾನು. ಇಲ್ಲಂತೂ ಸಿಕ್ಕಾಬಟ್ಟೆ ಲೇಟ್ ಆಗೋಯ್ತು. ಅವಳು ಪೆಡಿಕ್ಯೂರ್ ಮಾಡಿಸ್ಬೇಕಂತ ಅಂದ್ಲು. ಅದು 1.5 hour ತೊಗೊಳುತ್ತೆ ಅಂತ ಅಂದರು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಬಂದ್ವಿ. ನಾನು ಮಾಡಿಸಿದಂಥದ್ದು ಲೇಸರ್ ಕಟ್. ನಾನು ತುಂಬ ಸಲ ಲೇಯರ್ ಕಟ್ ಮಾಡಿಸಿದ್ದೀನಿ, ಬಟ್ ಲೇಸರ್ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್. ನನಗೆ ಫೆದರ್ ಸ್ವಲ್ಪ ಎಲ್ಲ ಕಟ್ ಮಾರ್ಕ್ ಥರ ಬೇಕಿತ್ತು. ಆ ಥರ ಹೇರ್ ಕಟ್ ಬೇಕು ಅಂದೆ. ಬಟ್ ಸ್ಟ್ರೈಟ್ ಇರೋದ್ರಿಂದ ಅದಷ್ಟು ನೀಟಾಗಿ ಬರೋದಿಲ್ಲ ಅಂತಂದರು. ಸೊ ಅದಕ್ಕೆ ನಾನು ಲೇಸರ್ನ ಚೂಸ್ ಮಾಡಿದೆ. ಚೆನ್ನಾಗಿ ಬಂತು ಹೇರ್ ಕಟ್. ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಸಲೂನ್ ಬಗ್ಗೆ ಆಗಲಿ ಸರ್ವಿಸ್ ಬಗ್ಗೆ ಆಗಲಿ ಹೇಳೋದಾದರೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಯಾವುದೇ ಥರ ಕೊಲ್ಯಾಬ್ರೇಷನ್ ಇಲ್ಲ, ಪ್ರಮೋಷನ್ ಆ ಥರ ಏನೂ ಅಂದ್ಕೋಬೇಡಿ. ಇದು ನಾರ್ಮಲ್ ಆಗಿ ನಾನು ಗೂಗಲ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ವಿಸಿಟ್ ಮಾಡಿದಂಥದ್ದು. ಚೆನ್ನಾಗಿ ಅನ್ನಿಸ್ತು ನನಗೆ ಸರ್ವಿಸ್. ಮತ್ತು ಫ್ರೆಂಡ್ಲಿ ಇದ್ದಾರೆ ಎಲ್ಲ ಸ್ಟಾಫ್ಸ್ ಎಲ್ಲ. ನನಗೆ ಹೇರ್ ಕಟ್ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಅವ್ರ ಹತ್ರನೂ ಹಂಗೆ ಮಾತಾಡಿಕೊಂಡು ಅವ್ರ ಹೇರ್ ಕಲರಿಂಗ್ ನೋಡಿ, ಆಫ್ ಬ್ಲ್ಯಾಕ್ ಆಫ್ ವೈಟ್, ಹೆಂಗೆಲ್ಲ ಟ್ರೆಂಡ್ ಇದೆ ಅನ್ನಿಸ್ದು ನನಗೆ ಅವ್ರ ಹೇರ್ ಸ್ಟೈಲ್ ಕಲರ್ ನೋಡಿಬಿಟ್ಟು. ಸೊ ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವಳಿಗೆ ನಿದ್ದೆ ಎಷ್ಟೊತ್ತು ಕೂರೋಕ್ಕಾಗತ್ತೆ, ಆಗಲ್ಲ ತುಂಬ ಹೊತ್ತು ಕಾಯ್ಕೊಂಡು ಕೂರೋದಕ್ಕೆ. ಸೊ ನಾನು ಎಷ್ಟೊತ್ತಾಗುತ್ತೆ ಅಂದ್ಕೊಂಡಿರಲಿಲ್ಲ. ಒಂದು 45 minutesಲ್ಲಿ ಮುಗಿಯುತ್ತೆ ಅಂದ್ಕೊಂಡಿದ್ದೆ, ಬಟ್ ತುಂಬ ಟೈಮ್ ಹಿಡಿತು. ನನ್ನ ಫೈನಲ್ ಲುಕ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ತುಂಬ ಶಾರ್ಟ್ ಹೇರ್ ಕಟ್ ಸೂಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ತುಂಬ ಶಾರ್ಟ್ ಯಾವಾಗಲೂ ಮಾಡಿಸಿಲ್ಲ. ಯಾವಾಗೋ ಒಂದು ಸಲ ಮಾಡಿಸಿದ್ದೆ ಬೈ ಮಿಸ್ಟೇಕ್. ಬ್ಯೂಟಿಷಿಯನ್ ತುಂಬ ಶಾರ್ಟ್ ಮಾಡಿಬಿಟ್ಟಿದ್ರು. ನಾನೇನು ಹೇಳಿ ಮಾಡಿಸಿರಲಿಲ್ಲ, ಅದೇ ಲಾಸ್ಟ್. ಅದಾದಮೇಲೆ ನಾನು ಮಾಡಿಸೇ ಇಲ್ಲ. ಮಾಡಿಸ್ಬೇಕು, ಒಂದೇ ಥರ ಯಾವಾಗಲೂ ಚೆನ್ನಾಗಿ ಅನಿಸಲ್ಲ. ನೋಡೋಣ, ಯಾವಾಗಾದರೂ ಟೈಮ್ ಬಂದಾಗ ಅದನ್ನು ಕೂಡ ಮಾಡಿಸ್ತೀನಿ. ನನಗೆ ಹೇರ್ ಕಟ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಅವ್ರ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರೈಸ್ ಕೂಡ ನನಗೆ ವರ್ತ್ ಅನ್ನಿಸ್ತು. ಕಂಪ್ಯಾರಿಟಿವ್ಲಿ ಬೇರೆ ಸಲೂನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ವರ್ತ್ ಅನ್ನಿಸ್ತು. ಅದು ಒಂದೊಂದು ಹೇರ್ ಕಟ್ ಮೇಲೆ ಡಿಪೆಂಡ್. ಸೊ ಹಾಗಾಗಿ ನಾನು ಪ್ರೈಸ್ ಎಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ನೀವು ಯಾರಾದ್ರು ಈ ಥರ ಏನಾದರೂ ಸರ್ವಿಸ್ ಬೇಕಂದರೆ ಡೆಫಿನೆಟಾಗಿ ವಿಸಿಟ್ ಮಾಡಿ ಈ ಪ್ಲೇಸ್ಗೆ ಅಂತ ಹೇಳ್ತೀನಿ. ಇದು ಬಂದು ಇರೋದು ಜಯನಗರಲ್ಲಿ 4th ಬ್ಲಾಕಿಗೆ ನಿಯರ್ ಬೈ. ಗೂಗಲಲ್ಲಿ ನಾನು ಹೇಳ್ದಂಗೆ ಸಿಕ್ಕೋಗುತ್ತೆ ಮ್ಯಾಪ್ ಹಾಕ್ಕೊಂಡ್ರೆ. ಸೊ ಟೋಟಲಿ ವರ್ತ್ ಅನ್ನಿಸ್ತು ನನಗೆ. ಸೊ ಹೀಗೆ ವಿಡಿಯೋ ನೋಡಿ ಲಾಸ್ಟಲ್ಲಿ ನಾನು ಜುಡಿಯೋ ಶಾಪಿಂಗ್ ಕೂಡ ಹೋಗಿದ್ದೆ. ಅಲ್ಲೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು, ವೀಕೆಂಡ್ ಬೇರೆ. ಸೊ ಹಾಗಾಗಿ ಸುಮ್ಮನೆ ಅಲ್ಲೇನು ಶಾಪಿಂಗ್ ಮಾಡಿದ್ದೆ ಅದಷ್ಟು ಥಿಂಗ್ಸ್ನ ನಿಮಗೆ ಕ್ಲಾತ್ಸ್ನೆಲ್ಲ ತೋರಿಸಿದ್ದೀನಿ.
ನೇಚರ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಲೈನ್ಸ್ ಇತ್ತು. ಸೊ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಕ್ಲಿಪ್ ತೊಗೊಂಡಿದ್ದಾಳೆ ಅಕ್ಕ. ಸೊ ಚೆನ್ನಾಗಿತ್ತು ಲೈನ್ಸ್, ಅದು ನನಗೆ ಇಷ್ಟ ಆಯಿತು ಫಸ್ಟ್. ಇದು ನನ್ನ ಫೈನಲ್ ಲುಕ್. ಚೆನ್ನಾಗಿ ಅನ್ನಿಸ್ತು. ಅದೇ ನಿಮ್ಗೆ ಯೂಶ್ವಲಿ ಗೊತ್ತೇ ಇರುತ್ತೆ ಸಲೂನ್ಸಲ್ಲೆಲ್ಲ ಹೇರ್ ಸ್ಪ್ರೇ, ವಾಲ್ಯೂಮೈಸರು ಏನೇನೋ ಹಾಕಿ ಮತ್ತು ಅದು ಬ್ಲೋ ಡ್ರೈ ಸೆಟ್ಟಿಂಗ್ಸ್ ಎಲ್ಲ ಕೊಡ್ತಾರೆ. ಸೊ ಅವತ್ತಿನ ದಿನ ಚೆನ್ನಾಗೇ ಅನಿಸುತ್ತೆ ಆಬ್ವಿಯಸ್ಲಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಜಸ್ಟ್ ಮನೆಗೆ ಬಂದೆ. ಸೊ ಹಾಗೆ ನಾನು ಏನೇನು ಶಾಪಿಂಗ್ ಮಾಡಿದೆ, ಜುಡಿಯೋಗೆ ಹೋಗಿದ್ದೆ ಹೇರ್ ಕಟ್ ಆದಮೇಲೆ. ಅಲ್ಲೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ಸೊ ವೀಕೆಂಡ್ ಬೇರೆ ಅಲ್ಲ, ಅದಕ್ಕೆ ನಾನು ಏನು ವಿಡಿಯೋ ಮಾಡಲಿಲ್ಲ ಅಲ್ಲಿ. ಬಟ್ ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ತೊಗೊಂಡು ಬಂದೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ತೊಗೊಂಡು ಬಂದೆ ಅಂತ. ವಿಡಿಯೋ ಮಾಡಬೇಕಿತ್ತು, ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟಾಗಿ ವಿಡಿಯೋ ಮಾಡ್ತೀನಿ. ಸೊ
ಒಂದೆರಡು ಟೀ ಶರ್ಟ್ಸ್ ತೊಗೊಂಡೆ ಎಲ್ ಸೈಜ್. ಇದು ಬಂದು 199 ಈಚ್. ಇದು ಬೇಬಿ ಪಿಂಕ್ ಕಲರ್ ನಂತರ ಟೀ ಶರ್ಟ್ ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡೆ. ಇದೊಂಥರ ಡಿಫ್ರೆಂಟ್ ಕಲರ್, ತುಂಬ ಚೆನ್ನಾಗಿ ಕಾಣುತ್ತೆ, ಇದು ಟ್ರೆಂಡಿಂಗ್ ಕಲರ್ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಎಲ್ಲ ಎಲ್ ಸೈಜ್ ತೊಗೊಂಡಿದ್ದೀನಿ, ಈ ಶೆಕೆಗೆ ಸ್ವಲ್ಪ ಲೂಸ್ ಇರಲಿ ಅಂತ. ಸೊ ನನ್ನ ಹತ್ರ ಇರೋ ಪ್ಯಾಂಟ್ ಎಲ್ಲ ನಾರ್ಮಲ್ ಪ್ಯಾಂಟ್ಸ್ ಇತ್ತು, ರೆಗ್ಯುಲರ್ ಪ್ಯಾಂಟ್. ಸೊ ಹಾಗಾಗಿ ಇದು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಇದೆಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಗೊತ್ತಾ, ನಂಗೆ ಫಿಟ್ಟಿಂಗ್ ತುಂಬಾ ಇಷ್ಟ ಆಯಿತು. ಇದು ಬಂದು 800 rupees ಒಂದು ಜೀನ್. ಮತ್ತು ನೆಕ್ಸ್ಟ್ ಇದು ಜೀನ್ಸ್ ಥರನೇ ಬಟ್ ಟ್ರೌಸರ್ ಥರ ಇದೆ ಇದು ಫಿಟ್ಟಿಂಗ್. ಸೊ ಇದು ಒಂದು ತೊಗೊಂಡೆ. ಇದು ಕಲರ್ ಬಂದು ಲೈಟ್ ಆಲಿವ್ ಕಲರ್. ಇದು ಚೆನ್ನಾಗಿದೆ, ಎಲಾಸ್ಟಿಕ್ ಇದೆ, ಸೊ ಆರಾಮ್ಸೆ ವೇಸ್ಟ್ಗೆ ಫಿಟ್ ಆಗುತ್ತೆ. ಮತ್ತು ಬೆಲ್ಟ್ ಹಾಕೊಳ್ಳೋಕ್ಕೂ ಆಪ್ಷನ್ ಇದೆ. ಸೊ ಇದು ಚೆನ್ನಾಗಿ ಅನ್ನಿಸ್ತು. ಇದಕ್ಕೆ ನಾನು ಪೇ ಮಾಡಿದ್ದು ಸೇಮ್ 800. ನನಗೆ ಪರ್ಸ್ನಲಿ ಪ್ಯಾಂಟ್ಸ್ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಅಲ್ಲಿ ಇನ್ನೂ ಒಂದೆರಡು ಪ್ಯಾಂಟ್ಸ್ ನೋಡಿದೆ ಬಟ್ ಸೈಜ್ ಸಿಗಲಿಲ್ಲ, ಸೊ ಹಾಗಾಗಿ ತೊಗೊಳೋದಕ್ಕಾಗಲಿಲ್ಲ. ಹೇರ್ ಕಟ್ ಮಾಡಿಸ್ದೆ ಬಟ್ ಅಲ್ಲಂತೂ ತುಂಬ ಸೆಕೆ ಆಗ್ತಿತ್ತು ಜುಡಿಯೋ ಒಳಗೆ. ಸೊ ಹಾಗಾಗಿ ನನ್ನ ಹೇರ್ಸ್ನೆಲ್ಲ ಹಾಗೆ ಕ್ಲಿಪ್ ಹಾಕ್ಬಿಟ್ಟೆ. ನೆಕ್ಸ್ಟ್ ಇದೊಂದು ಲಿಪ್ ಕಲರ್ ರಿಮೂವರ್ ವೈಪ್ ತೊಗೊಂಡೆ, ವೈಪ್ಸು. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ನೋಡಬೇಕು. ನೆಕ್ಸ್ಟ್ ಇದು ಕ್ಲಿಪ್ಸ್ ಇತ್ತು, ಕಲರ್ ಕ್ಲಿಪ್ಸ್. ಸೊ ಇದು ಏನಾದರೂ ಚೂಡಿದಾರ್, ಟಿ ಶರ್ಟ್ಸ್, ಜೀನ್ಸ್ ಆ ಥರ ಏನಾದರೂ ವೇರ್ ಮಾಡಿದಾಗ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹೀಗೆ ಹಾಗೆ ಅಂತ ಏನಿಲ್ಲ, ಟ್ರೆಡಿಷ್ನಲ್ ವೇರ್, ವೆಸ್ಟರ್ನ್ ವೇರ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಕಲರ್ಸ್ ಎಲ್ಲ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ಸೆಟ್ ತೊಗೊಂಡೆ. ಇದು 80 rupees ಕ್ಲಿಪ್ಸ್ 6 ಪೀಸ್ಗೆ. ನೆಕ್ಸ್ಟ್ ಸ್ವಲ್ಪ ಇನ್ನರ್ಸ್ ಬೇಕಿತ್ತು, ಸೊ ಇನ್ನರ್ಸ್ ತೊಗೊಂಡೆ. ಇದು 1 ಪ್ಯಾಕೆಟ್ಗೆ 3 ಇರುತ್ತೆ. ಇದು 1 ಪ್ಯಾಕೆಟ್ಗೆ 350 rupees ಆಯಿತು. ಸೊ ಇದು 2 ಸೆಟ್ ತೊಗೊಂಡೆ. ಇಷ್ಟೇ ಶಾಪಿಂಗ್ ಮಾಡಿದ್ದು. ಟೈಮ್ ಇದ್ದಿದ್ರೆ ಇನ್ನೂ ಮಾಡ್ತಿದ್ದೆ ಅನಿಸುತ್ತೆ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾನು ಹೋದಾಗ. ಸೊ ಹಾಗಾಗಿ ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಇದು ನಾನು ಟೀ ಶರ್ಟ್ಸ್ ಎಲ್ಲ ಟ್ರಯಲ್ ನೋಡಲಿಲ್ಲ, ಬಟ್ ಜೀನ್ಸ್ ಎಲ್ಲ ಟ್ರಯಲ್ ನೋಡಿದೆ. ಜೀನ್ಸ್ ಎಲ್ಲ ಪರ್ಫೆಕ್ಟ್ ಇದೆ. ಟೀ ಶರ್ಟ್ ಸುಮ್ಮನೆ ಒಂದು ಅಂದಾಜ್ ಮೇಲೆ ತೊಗೊಂಡು ಬಂದಿದ್ದೀನಿ. ಆಗತ್ತೆ ಅನಿಸುತ್ತೆ, ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ. ಹೇರ್ ಕಟ್ಟಲ್ಲೇ ನನಗೆ ತುಂಬ ಟೈಮ್ ಆಗೋಯ್ತು. ಆಲ್ಮೋಸ್ಟ್ 1.5 hour ಮಾಡಿದ್ದಾರೆ ಹೇರ್ ಕಟ್. ಸೊ ಮನೆಗೆ ಬಂದು ಇವಾಗ ರೆಸ್ಟ್ ಮಾಡಬೇಕು. ಮನೆಗೆ ಬಂದಿದ್ದೀನಿ, ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗಿದೆ. ವೀಕೆಂಡ್ ಅಂತೂ ಶಾಪಿಂಗ್ ಎಲ್ಲೂ ಹೋಗಬಾರ್ದು ಅನಿಸುತ್ತೆ, ಅಷ್ಟು ಕ್ರೌಡ್ ಇರುತ್ತೆ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಇನ್ನೂ ಯಾರೆಲ್ಲ ಲೈಕ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.